ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಹಾರಿ ಪ್ರೀತು ಬ್ಲಾಗ್ಸ್. ಇನ್ನೇನು ಬೋಟ್ ರೈಡ್ ಸ್ಟಾರ್ಟ್ ಆಯಿತು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಕ್ರೂ ಮೆಂಬರ್ ಬಂದ್ಬಿಟ್ಟು ಈ ಬೋಟ್ನ ಪುಷ್ ಮಾಡಿಬಿಟ್ಟು ಅಲ್ಲೊಂದು ದೊಡ್ಡ ಹಗ್ಗ ಕಟ್ಟಿರ್ತಾರೆ, ಅದನ್ನು ಬಿಚ್ಚಬೇಕು. ಅವ್ರನ್ನ ತೋರಿಸ್ತೀನಿ. ಇಲ್ಲಿದಾರಲ್ಲ ಇವರು ಆ ಕಡೆ ಮತ್ತು ಈ ಕಡೆ ಬೋಟಲ್ಲಿ ಪುಷ್ ಮಾಡಿಬಿಟ್ಟು ಈ ಹಗ್ಗ ಎಲ್ಲ ಬಿಚ್ಚೋವಾಗೆ ಕಟ್ಟಾಗಿದೆ. ಸೊ ಇದು ಅವರು ಮ್ಯಾನ್ಯುವಲಿ ಮಾಡಬೇಕು ಈ ಕೆಲಸನ. ಇದನ್ನು ಸ್ಟಾಪ್ ಮಾಡಬೇಕಾದ್ರೆ ಕೂಡ ಅಷ್ಟೇ, ಅವ್ರಿಗಷ್ಟೇ ಕೆಲಸ ಇರುತ್ತೆ. ಅದನ್ನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಅವ್ರು ಯಾವ ಥರ ಅದನ್ನು ಬೋಟಿಂದ ಇಳಿದು ಹಗ್ಗ ಎಲ್ಲ ಎಳೆದುಬಿಟ್ಟು ಕಟ್ತಾರೆ ಅಂತ. ಸದ್ಯಕ್ಕೆ ರೈಡ್ ಸ್ಟಾರ್ಟ್ ಆಗಿದೆ, ನೋಡಿ ಚೆನ್ನಾಗಿರುತ್ತೆ. ಈ ಮುಸ್ಕೋಕಾ ಲೇಕ್ಸ್ ಕ್ರೂಸಲ್ಲಿ ಟೋಟಲ್ 2 ರೈಡ್ಸ್ ಇರುತ್ತೆ, 2 ಬೋಟ್ ಟೂರ್ಸ್ ಇರುತ್ತೆ. ಒಂದು ಬಂದ್ಬಿಟ್ಟು ಮುಸ್ಕೋಕಾ ರಿವರ್ ಕ್ರೂಸು, ಇನ್ನೊಂದು ಬಂದ್ಬಿಟ್ಟು ಲೇಕ್ ರಸೂವು ಕ್ರೂಸ್. ಈ 2 ಬೋಟ್ ಟೂರಲ್ಲೂ ಟೋಟಲ್ 4 ಟೈಮ್ ಸ್ಲಾಟ್ಸ್ ಇರುತ್ತೆ. ಒಂದು ಮಧ್ಯಾಹ್ನ 12 o'clock, 1 o'clock, ಮತ್ತು 1:40 PM ಮತ್ತು 2:40 PM. ನಾವು ಬಂದ್ಬಿಟ್ಟು 2:40 PM ಟೈಮ್ ಸ್ಲಾಟಲ್ಲಿ. ಸೊ ನಾನು ಹೇಳಿದ್ದಲ್ಲ ಲಾಸ್ಟ್ ಮಿನಿಟಲ್ಲಿ ಬಂದಿದ್ದೀವಿ ಅಂತಂದು ಹೇಳ್ಬಿಟ್ಟು. ಸೊ ಇದು 2:40 PM ಸ್ಲಾಟು ಮತ್ತು ಲೇಕ್ ರಸೂವು ಕ್ರೂಸಲ್ಲಿ ಬಂದಿರೋದು ನಾವು. ಸೊ ನೋಡಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹೆಂಗಿರುತ್ತೆ ಅಂದರೆ ಆನ್ ದ ವೇಲ್ ಹೋಗ್ತಾ ಪ್ರತಿಯೊಂದು ಐಲ್ಯಾಂಡಲ್ಲೂ ಒಂದೊಂದು ಮನೆ ಇರುತ್ತೆ. ಎಕ್ಸಲೆಂಟಾಗಿರ್ತಾವೆ ಆ ಮನೆಗಳೆಲ್ಲ. ಆ್ಯಕ್ಚುಲಿ ತುಂಬ ಗಾಳಿ ಇತ್ತು, ಸೊ ನಮಗೊಂದು ಸ್ವಲ್ಪ ಚಳಿ ಆಗ್ತಾ ಇತ್ತು ಅವತ್ತು. ಫ್ಲೈಟಲ್ಲಿ ಹೆಂಗೆ ಪೈಲಟ್ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ನ ಅನೌನ್ಸ್ ಮಾಡ್ತಾರೋ ಅದೇ ಥರ ಇಲ್ಲಿ ಕೂಡ ಬೋಟಲ್ಲಿ ಕ್ಯಾಪ್ಟನ್ ಬಂದ್ಬಿಟ್ಟು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅನೌನ್ಸ್ ಮಾಡ್ತಿದ್ದಾರೆ ನೋಡಿ. Hello, ladies and gentlemen. Welcome aboard the Lady Rosso. Before we get underway, please allow me to run through this brief safety announcement. ಇಲ್ಲಲ್ಲಿ ಕಾಣಿಸ್ತಾ ಇದೆ ಮನೆ. ಆ ಥರ ಮನೆಗಳು ತುಂಬ ಇದ್ದಾವೆ. ಇದು ಬಂದ್ಬಿಟ್ಟು ತುಂಬ ಚಿಕ್ಕ ಮನೆ ಆ್ಯಕ್ಚುಲಿ. ಮುಂದೆ ಹೋಗ್ತಾ ಎಂತೆಂಥ ದೊಡ್ಡ ಬಾಂಗ್ಲಾಗಳು ಎಲ್ಲ ಎಷ್ಟು ಚೆನ್ನಾಗಿರೋ ಮನೆಗಳೆಲ್ಲ ಇದಾವೆ ಅಂದರೆ ನೀವೇ ನೋಡಿ, ಎಕ್ಸಲೆಂಟ್ ಆಗಿರುತ್ತೆ ಒಂದಕ್ಕಿಂತ ಒಂದು. ಏನಾದರೂ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಲೈಫ್ ಜಾಕೆಟ್ಸ್ ಇದ್ದಾವೆ, ಅದನ್ನು ಹಾಕೊಳ್ರಿ ಅಂತ ಹೇಳ್ತಿದ್ದಾರೆ. ಮತ್ತು ಆ ಲೈಫ್ ಜಾಕೆಟ್ಸ್ ಇಲ್ಲಿದೆ ಅಂತಂದು ಹೇಳ್ತಾ ಇದ್ದಾರೆ. ಈ ಬೋಟಲ್ಲಿ ಆ್ಯಕ್ಚುಲಿ ಟಾಪ್ ಫ್ಲೋರಲ್ಲಿ ಇದ್ವಿ ನಾವು. ಸೊ ಇದನ್ನು ಸ್ವಲ್ಪ ಒಳಗಡೆ ಹೋದರೆ ಗ್ರೌಂಡ್ ಫ್ಲೋರಲ್ಲಿ ಅಲ್ಲಿ ನಮಗೆ ಸ್ಮಾಲ್ ಪಬ್ ಆ್ಯಂಡ್ ರೆಸ್ಟೋರೆಂಟ್ ಥರ ಇದೆ. ಆ್ಯಕ್ಚುಲಿ ಓನ್ಲಿ ಪಬ್ಬೇ, ಅದರಲ್ಲಿ ವೈನು ಇದು ಬೀರ್ ಮಾತ್ರ ಸಿಗುತ್ತೆ. ಫುಡ್ ಏನೂ ಸಿಗಲಿಲ್ಲ. ಫುಡ್ಡು ಬಂದ್ಬಿಟ್ಟು ಓನ್ಲಿ ಚಿಪ್ಸು ಈ ಥರ ಮಾತ್ರ ಇದೆ. ಸೊ ಸ್ಮಾಲ್ ಆಗಿದೆ. ಮತ್ತು ಇನ್ನೊಂದು ಬಾತ್ರೂಮ್ ಇದೆ. ಬಾತ್ರೂಮ್ ತುಂಬ ಚೆನ್ನಾಗಿದೆ. ಒಂದು ಬಾತ್ರೂಮ್ ಇತ್ತು. ಸೊ ಅದು ತುಂಬ ಒಳ್ಳೆ ಕಂಡೀಷನಲ್ಲಿದೆ, ಚೆನ್ನಾಗಿದೆ. ಬೋಟ್ ಸ್ಟಾರ್ಟ್ ಆಗಿ ಒಂದು 10 minutes ಎಲ್ಲರೂ ಇಲ್ಲೇ ಕೂತಿದ್ವಿ, ಎಲ್ಲೂ ಹೋಗ್ದಂಗೆ ಸುಮ್ಮನೆ ಕೂತಿದ್ವಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬೋಟ್ ಎಲ್ಲ ತಿರುಗಾಡಿದ್ವಿ, ಗ್ರೌಂಡ್ ಫ್ಲೋರು ಎಲ್ಲ ಹೋಗ್ಬಿಟ್ಟು. ಸೊ ಅವೆಲ್ಲ ತೋರಿಸ್ತೀವಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಬರ್ತಾ ಹೋಗ್ತಾ ಎಲ್ಲ ಅನೌನ್ಸ್ ಮಾಡ್ತಿರ್ತಾರೆ. ಅಲ್ಲೊಂದು ಗ್ರೀನ್ ಕಲರ್ ಆಗಿ ಒಂದು ಕಾಣಿಸ್ತಾ ಇದೆಯಲ್ವಾ, ಇದು ಒಂಥರ ರೋಡ್ ಇದ್ದಂಗೆ. ಸೊ ಅಲ್ಲಲ್ಲಿ ಆ ಥರ ಹಾಕಿರ್ತಾರೆ. ಸೊ ಅದನ್ನು ದಾಟ್ಬಿಟ್ಟು ಆ ಕಡೆ ಹೋಗಬಾರ್ದು, ಆ ಬೋಟ್ ಆಗಲಿ ಶಿಪ್ ಆಗಲಿ. ಸೊ ಒಂದು ದಾರಿ ಇದ್ದಂಗೆ. ಇಲ್ಲಿ ನೋಡಿ, ಇಲ್ಲಿ ಮನೆಗಳು ಸ್ಮಾಲ್ ಮನೆಗಳು. ಸೊ ಮೇಲೆ ಮನೆ ಇರುತ್ತೆ, ಕೆಳಗಡೆ ಗರಾಜ್ ಥರ ಇರುತ್ತೆ ಆ ಬೋಟ್ ಇಟ್ಕೊಳ್ಳೋದಕ್ಕೂ ಅದೆಲ್ಲದಕ್ಕೂ. ಸೊ ಈ ಥರ ಎಕ್ಸಲೆಂಟಾಗಿರೋ ಮನೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿರೋ ಇದ್ದಾವೆ. ಮತ್ತು ಇವ್ರು ನೋಡಿ, ಇವ್ರ ಮನೆ ಹತ್ರ ಒಂದು ಸ್ಮಾಲ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇಟ್ಕೊಂಡಿದ್ದಾರೆ. ಇಲ್ಲಿ ಇದೇನಿರಲ್ಲೇ ಸ್ವಿಮ್ಮಿಂಗ್ ಪೂಲ್ ಥರ. ಅವ್ರು ಅನೌನ್ಸ್ ಮಾಡಿರೋದು ಎಲ್ಲದರಲ್ಲೂ ಬರೀ ಡ್ರಿಂಕ್ಸೇ ಇದ್ದಾವೆ, ಬೀರು ವೈನು ವಾಡ್ಕಾ ಅಂತ ಹೇಳ್ಬಿಟ್ಟು. ಸೊ ಫ್ಯಾಮಿಲಿಗೆ ನಮಗೆ ಊಟ ಆ ಥರ ಏನಿಲ್ಲ. ಸೊ ನಾವು ಊಟ ಮಾಡ್ಕೊಂಡು ಬರಬೇಕು. ಅದು ಊಟ ಸಿಗೋ ಅಂಥ ರೈಡ್ಸು ಬೇರೆ ಇರ್ತವೆ. ಸೊ ಅದನ್ನು ಸ್ವಲ್ಪ ಕಾಸ್ಟ್ಲಿ ಇರುತ್ತದು.
ಈ ಥರ ಬೋಟ್ಸ್ ಏನು ಎಕ್ಸ್ಟ್ರಾರ್ಡಿನರಿ ಸ್ಪೀಡಾಗಿ ಏನು ಹೋಗೋದಿಲ್ಲ. ಇದೊಂದು 30-40 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅಷ್ಟೇ. ತುಂಬ ನಿಧಾನಕ್ಕೆ ಹೋಗ್ತಾ ಇವೆಲ್ಲ. ಸೊ ನಮಗೂ ನೋಡೋಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ, ನಿಧಾನಕ್ಕೆ ಹೋಗ್ತಾ ಇರ್ತಾರಲ್ಲ. ಸೊ ಈ ಟಾಪ್ ಫ್ಲೋರಲ್ಲಿ ಒಂದು 20 ಮಿನಿಟ್ಸ್ ಕೂತ್ಕೊಂಡಿದ್ದು ಅನಿಸುತ್ತೆ. ಸೊ ತುಂಬ ಗಾಳಿ ಬರ್ತಾಯಿತ್ತು, ಚಳಿ ಆಗ್ತಾಯಿತ್ತು. ಸೊ ಎಲ್ಲ ಕೆಳಗಡೆ ಹೋಗ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಆ ಬಾರ್ ಇದೆಯಲ್ವಾ, ಸ್ವಲ್ಪ ಹೋಗಿ ನೋಡೋಣ ಅಂತ ಎಲ್ಲ ಕೆಳಗಡೆ ಇಳಿತಾ ಇದ್ದೀವಿ. ಸೊ ಇಲ್ಲೆಲ್ಲ ಚೇರ್ ಹಾಕಿದ್ದಾರೆ, ಇಲ್ಲಿ ಕೂತ್ಕೊಂಡು ಫೋಟೋಸು ಎಲ್ಲ ತಗೋಬೋದು ಅಂತ ಹೇಳ್ಬಿಟ್ಟು ಇಲ್ಲ ತುಂಬ ಹೊತ್ತು ಕೂತ್ಕೊಂಡಿದ್ವಿ. ಕೂತ್ಕೊಂಡು ಫೋಟೋಸು ವೀಡಿಯೋಸು ಸೊ ಇಲ್ಲಿ ಕೂತ್ಕೊಂಡು ಮಾತಾಡ್ಕೊಂತ ನೋಡ್ತಾ ಹೋಗ್ತಾ ಇದ್ವಿ. ಸೊ ತೋರಿಸ್ತೀನಿ ಒಳಗಡೆ ಹೆಂಗಿದೆ ಅಂತ ಬಾರ್. ಸೊ ಇದೇ ಆ ಕ್ಯಾಪ್ಟನ್ ಅನೌನ್ಸ್ ಮಾಡ್ತಿದ್ದ ಬಾರು. ಸೊ ಇಲ್ಲಿ ಚೇರ್ಸು ಎಲ್ಲ ಹಾಕಿದ್ದಾರೆ. ಬಟ್ ಕ್ಯಾಪ್ಟನ್ನ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇಲ್ಲಿ ಇದ್ದಾರಲ್ಲ, ಇವರೇ ಕ್ಯಾಪ್ಟನ್ನು. ನಿಧಾನಕ್ಕೆ ಓಡಿಸ್ತಾ ಇದ್ದಾರೆ ಬೋಟ್ನ. ಸೊ ನೆಕ್ಸ್ಟ್ ಟೈಮ್ ಹೋಗ್ಬಿಟ್ಟು ಅವ್ರನ್ನ ಆ ಥರ ಅದು ಹೆಂಗೆ ವರ್ಕ್ ಆಗುತ್ತೆ ಈ ಬೋಟ್ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಕ್ಲಿಪ್ ತೊಗೊತೀನಿ. ಇವಾಗ ತೊಗೊಳಕ್ಕಾಗಲಿಲ್ಲ. ಸೊ ಇಲ್ಲಿ ನೋಡಿ ವಾಟರ್ ಎಷ್ಟು ಗ್ರೀನಾಗಿ ಕಾಣಿಸ್ತಿದೆ. ಮೋಸ್ಟ್ಲಿ ಇದು ಆ ಟ್ರೀಸ್ಗೆ ರಿಫ್ಲೆಕ್ಷನ್ಗೆ ಆ ಥರ ಕಾಣಿಸ್ತಾ ಇದೆ. ಮೇಲ್ಗಡೆ ನಿಂತ್ಕೊಂಡು ನೋಡಿದಾಗ ಸ್ವಲ್ಪ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇತ್ತು. ಸೊ ಕೆಳಗಡೆ ಬಂದು ನೋಡಿದಾಗ ಫುಲ್ಲು ರಿಫ್ಲೆಕ್ಷನ್ಗೆ ಗ್ರೀನ್ ಥರ ಕಾಣಿಸ್ತಾ ಇತ್ತು. ಇದು ಇಲ್ಲಿ ನೋಡ್ತಿರೋದು ಬಂದ್ಬಿಟ್ಟು ಇದು ಮನೆ ಅಲ್ಲ, ಜಸ್ಟ್ ಬೋಟ್ ಗರಾಜ್ ಮಾತ್ರ. ಮನೆ ಮೇಲ್ಗಡೆ ಇದೆ, ನಿಮ್ಗೆ ಝೂಮ್ ಮಾಡಿ ನೋಡಿ ಅಲ್ಲಿ ಕಾಣಿಸುತ್ತೆ. ಇದು ಜಸ್ಟ್ ಬೋಟಿಗೆ ಒಂದು ಡಾಕಿಂಗ್ ಸ್ಟೇಷನ್ ಅದು. ಸೊ ಪ್ರತಿಯೊಂದು ಮನೆಗೂ ಹಿಂಗೆ ಮನೆ ಇರುತ್ತೆ ಮೇಲ್ಗಡೆ, ಕೆಳಗಡೆ ಈ ಥರ ಬೋಟ್ ಡಾಕಿಂಗ್ ಸ್ಟೇಷನು. ನೋಡಿ ಇಲ್ಲಿ ಸ್ಟೆಪ್ಸಲ್ಲಿ ಹತ್ಕೊಂಡು ಹೋದರೆ ಮನೆ ಬರುತ್ತೆ. ಸೊ ಪ್ರತಿಯೊಂದು ಮನೆಯಲ್ಲೂ ಇದೇ ಥರ ಸೆಟಪ್ ಇದೆ, ಮನೆ ಮತ್ತು ಕೆಳಗಡೆ ಬೋಟ್ ಗರಾಜು. ಇವಾಗ ಕ್ಯಾಪ್ಟನ್ ಬಂದ್ಬಿಟ್ಟು ಲೇಕ್ ರಸು ಬಗ್ಗೆ ಕೆಲವೊಂದು ಡೀಟೇಲ್ಸ್ನ ಅನೌನ್ಸ್ ಮಾಡ್ತಾರೆ. ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಇಲ್ಲಿ ಕ್ಯಾಪ್ಟನ್ ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿವರೆಗೂ ಬಂದ್ಬಿಟ್ಟು ಇಂಡಿಯನ್ ರಿವರು, ಇನ್ನು ಮುಂದಕ್ಕೆ ಹೋಗೋದು ಬಂದ್ಬಿಟ್ಟು ಲೇಕ್ ರಸವು ಅಂತ ಹೇಳ್ತಿದ್ದಾರೆ. ಈ ಲೇಕ್ ರಸವು ಬಂದ್ಬಿಟ್ಟು 27 ಕಿಲೋಮೀಟರ್ಸ್ ಉದ್ದ ಇದೆ, 9 ಕಿಲೋಮೀಟರ್ಸ್ ಅಗಲ ಇದೆ. ಇದ್ರ ಶೇಪ್ ಬಂದ್ಬಿಟ್ಟು ತುಂಬ ಇರ್ರೆಗ್ಯುಲರ್ ಶೇಪ್, ಅಂದರೆ ಒಂದು ಸ್ಟ್ರೈಟ್ ಆ ಥರ ಇಲ್ಲ, ತುಂಬ ಇರ್ರೆಗ್ಯುಲರ್ ಆಗಿದೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಟೋಟಲ್ 70 ಐಲ್ಯಾಂಡ್ಸ್ ಇದ್ದಾವೆ. ಮೋಸ್ಟ್ಲಿ ಎಲ್ಲ ಚಿಕ್ಕ ಚಿಕ್ಕ ಐಲ್ಯಾಂಡ್ಸೇ, ಕೆಲವೊಂದು ಮಾತ್ರ ದೊಡ್ಡ ದೊಡ್ಡ ಐಲ್ಯಾಂಡ್ಸ್ ಇದ್ದಾವೆ. ಮತ್ತು ಈ ಲೇಕ್ ರಸವು ಬಂದ್ಬಿಟ್ಟು 300 ಅಡಿ ಆಳ ಇದೆ. ಸೊ ಟೋಟಲ್ 300 ಫೀಟ್ ಡೆಪ್ತ್ ಇದ್ರದ್ದು ಈ ಲೇಕ್ ರಸೂದು. ಮತ್ತು ಹಿಂಗೆ ಬೋಟಲ್ಲಿ ಹಿಂಗೆ ಲೆಫ್ಟ್ ಹೋದ್ರೆ ಏನು ಬರುತ್ತೆ, ರೈಟ್ ಹೋದ್ರೆ ಏನು ಬರುತ್ತೆ, ಮತ್ತು ಅಲ್ಲಿ ಆ ಕಡೆ ಏನು ರೆಸಾರ್ಟ್ಸ್ ಇದ್ದಾವೆ, ಈ ಥರ ಡೀಟೇಲ್ಸ್ ಎಲ್ಲ ಕ್ಯಾಪ್ಟನ್ ಅನೌನ್ಸ್ ಮಾಡ್ತಾ ಇದ್ದ. ಮತ್ತು ಇಲ್ಲಿರೋ ಇಷ್ಟೊಂದು ಲೇಕ್ಸಲ್ಲಿ ಈ ಲೇಕ್ ರಸೂವಿಗೆ ಫಸ್ಟ್ ಹೆಸರಿಟ್ಟಿದ್ದು. ಆ ರಸೂ ಅನ್ನೋದು ಬಂದ್ಬಿಟ್ಟು ಒಂದು ಫ್ರೆಂಚ್ ಕೆನಡಿಯನ್ ಟ್ರೇಡರ್, ಅವನೇ ಈ ಲೇಕಿಗೆ ಫಸ್ಟ್ ಬಂದಿದ್ದು. ಸೊ ಅವನ ಹೆಸರಲ್ಲಿ ಈ ಲೇಕಿಗೆ ಹೆಸರಿಟ್ಟಿರೋದು. ಇಲ್ಲಿ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಸೈಲೆಂಟ್ ಆಗಿದೆ ಇದು. ಈ ಥರ ಮನೆಗಳಲ್ಲಿ ಅಟ್ಲೀಸ್ಟ್ ಒಂದು ವಾರ ಆದರೂ ಬಂದು ರೆಂಟಿಗೆ ಇದ್ದೋಗ್ಬೇಕು, ಭಾಳ ಚೆನ್ನಾಗಿರುತ್ತೆ ಒಂದು ವಾರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಈ ಥರ ಮನೆಗಳಲ್ಲಿ. ಇಲ್ಲಿ ಮನೆ ಮೇಲ್ಗಡೆ ಏನೋ ಬಾರ್ಬಿಕ್ಯೂ ಮಾಡ್ಕೊತಿದ್ದಾರೆ. ಇಲ್ಲಿ ನಾವು ಬ್ಯಾಕ್ ಯಾರ್ಡಲ್ಲಿ ಮಾಡ್ಕೊತೀವಲ್ವಾ, ಸೊ ಆ ಥರ ಏನೋ ಮಾಡ್ಕೊತಾ ಇದ್ದಾರೆ.
ಇಲ್ಲಿ ಯಾವುದೋ ಒಂದು ಚಿಕ್ಕ ಐಲ್ಯಾಂಡ್ ಇದೆ ನೋಡಿ, ಇದು ಭಾಳ ಚಿಕ್ಕದಾಗಿದೆ. ಇದು ಸ್ಟಾರ್ಟಿಂಗಲ್ಲಿ ಬೋಟ್ಗೆ ಒಂದು ಹಗ್ಗ ಅಂತ ಹೇಳಿದ್ನಲ್ವಾ, ಸೊ ಇದೇ ಹಗ್ಗ. ಸೊ ಇದು ಬೋಟ್ ಸ್ಟಾಪ್ ಮಾಡಿದಾಗ ಈ ಹಗ್ಗ ತಗೊಂಡು ಅಲ್ಲಿ ಪೋರ್ಟ್ಗೆ ಕಟ್ಟಬೇಕು, ಈ ಕಡೆ ನೀರಲ್ಲಿ ಬರ್ದಂಗಿರಲಿ ಅಂತ. ನಾವು ಮಿಡ್ಲ್ಯಾಂಡ್ಗೆ ಹೋದಾಗ ಈ ಥರ ಒಂದು ಬೋಟ್ನ ನೋಡಿದ್ವಿ, ಇಲ್ಲಿ ಮುಂದೆ ಹೋಗ್ತಾ ಇದೆಯಲ್ಲ, ನೋಡೋಕೆ ತುಂಬ ಚಿಕ್ಕದಾಗಿರುತ್ತೆ, ಬಟ್ ಒಳಗಡೆ ಬೆಡ್ರೂಮು ಬಾತ್ರೂಮ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ಇನ್ನೊಂದು ದೊಡ್ಡ ಬಂಗ್ಲಾ ಎಲ್ಲ ನೋಡ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ ಇದು ಬಂಗ್ಲಾ, ಎಕ್ಸಲೆಂಟ್ ಆಗಿದೆ. ಸೊ ನಾವೆಲ್ಲ ಈ ಥರ ಹುಡುಗರೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಈ ಥರದೊಂದು ಮನೆ ಬಾಡಿಗೆಗೆ ತೊಗೊಂಡು ಒಂದು ವಾರ ಇದ್ದೋಗೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ತುಂಬ ಕಾಸ್ಟ್ಲಿ ಈ ಥರ ಮನೆಗಳೆಲ್ಲ. ಬೋಟ್ ಆ ಮನೆ ಹತ್ರ ಹೋದಾಗ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಕಾಣಿಸುತ್ತೆ. ಇವಾಗ ಈ ಮರಗಳೆಲ್ಲ ಅಡ್ಡ ಇರೋದ್ರಿಂದ ಆ ಮನೆ ಸರಿ ಕಾಣಿಸ್ತಾ ಇಲ್ಲ. ಸೊ ಹತ್ರಕ್ಕೆ ಹೋದಾಗ ನೀಟಾಗಿ ಕಾಣಿಸುತ್ತೆ. ನೋಡಿ ಈ ಮನೆ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಮನೆ. ಇನ್ನು ಉಳಿದಿರೋ ಕ್ಲಿಪ್ಸು ಮತ್ತು ಇನ್ನಷ್ಟು ಬ್ಯೂಟಿಫುಲ್ ಹೌಸಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಹಾಕ್ತೀನಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು.